ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಡಲೆ ಬೀಜ ಚಾಟ್ಸ್ ಅಥವಾ ನೆಲಗಡಲೆಯ ಚಾಟ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಇವಾಗ ಕಡಲೆ ಬೀಜ ಚಾಟ್ಸ್ ಮಾಡೋದಕ್ಕೆ ನಾನಿಲ್ಲಿ ಹಸಿ ನೆಲಗಡಲೆ ಸಿಪ್ಪೆ ಇರೋದನ್ನು ತೊಗೊಂಡು ಅದನ್ನು ಬೇಯಿಸಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿರೋದು. ನಿಮಗೆ ಈ ಥರ ನೆಲಗಡಲೆ ಸಿಕ್ಕಿಲ್ಲ ಅಂದರೆ ಒಣಗಿರುವ ನೆಲಗಡಲೆಯನ್ನು ನೆನೆಸಿ ಕುಕ್ಕರ್ನಲ್ಲಿ 4-5 ವಿಸಿಲ್ನ ಹಾಕ್ಸ್ಕೊಂಡ್ರೆ ಅದು ಈ ಥರ ಸಾಫ್ಟಾಗಿ ಬರುತ್ತೆ. ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನಿಲ್ಲಿ 2 ಕಪ್ ಆಗುವಷ್ಟು ಕಡಲೆ ಬೀಜವನ್ನು ತಗೊಂಡಿದ್ದೀನಿ. ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವ 1 ಈರುಳ್ಳಿ, 1 ಟೊಮೆಟೊ, ಅರ್ಧ ಕುಕುಂಬರ್, 1 ಹಸಿಮೆಣಸು, 2 ಸ್ಪೂನ್ ಆಗುವಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಚಮಚದಷ್ಟು ಚಾಟ್ ಮಸಾಲ, 1/4 ಚಮಚದಷ್ಟು ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ನಿಂಬೆಹಣ್ಣಿನ ರಸ, ತುರಿದಿರುವ 1 ಕ್ಯಾರೆಟ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಾಟ್ಸ್ನಲ್ಲಿ ಕಡಲೆ ಬೀಜವನ್ನು ಮಾತ್ರ ಬೇಯಿಸ್ಕೊಳ್ಳೋದು, ಮತ್ತೆಲ್ಲವನ್ನು ಹಾಗೆ ಹಸಿಯಾಗಿ ಹಾಕ್ಕೊಳ್ಳೋದು. ಬೇರೆ ಎಲ್ಲವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇದು ಈ ಥರ ಕಲರ್ಫುಲ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳೆಲ್ಲ ಇದನ್ನು ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಗೆ ಇದನ್ನು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು, ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ಮಾಡಿ ಕೊಡ್ಬೋದು. ಇದು ಹೆಲ್ದಿ ರೆಸಿಪಿಯಾಗಿರೋದ್ರಿಂದ ಡಯಟ್ ಮಾಡೋರಿಂದ ಹಿಡಿದು ಯಾರು ಬೇಕಿದ್ರೂ ಇದನ್ನು ತಿನ್ಬೋದು. ಈ ಥರ ಸಿಂಪಲ್ಲಾಗಿ ಹೇಳ್ಕೊಟ್ಟಿರುವ ಕಡಲೆ ಬೀಜ ಚಾಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ರೆಸಿಪಿಗಳನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.